ಆಪ್ಕಿ ಅದಾಲತ್ನಲ್ಲಿ ಲೈಫ್ ಸ್ಟೈಲ್ ಕೋಚ್ ಸನ್ಯಾಸಿ ಗೌರ್ ಗೋಪಾಲ್ ದಾಸ್ ಅವರ ಮೇಲಿರುವ ಆರೋಪವೇನೆಂದರೆ ಇವರು ಜನರನ್ನು ದಾರಿ ತಪ್ಪಿಸುತ್ತಾರೆ ಎಂಬುದು. ಈಗ ನೋಡಿ ಗೌರ್ ಗೋಪಾಲ್ ದಾಸ್ ಅವರೇ, ನಾನು ನಿಮಗೆ ಉದಾಹರಣೆ ಮೂಲಕ ಹೇಳ್ತೀನಿ ನೋಡಿ. ನಮ್ಮಲ್ಲಿ ನಾವು ಹನುಮಂತನನ್ನ ಮಹಾಬಲಿ ಅಂತ ಪರಿಗಣಿಸ್ತೀವಿ. ಅವನಿಗೆ ಸಾಕಷ್ಟು ಶಕ್ತಿ ಇದೆ ಅಂತ ನಂಬುತ್ತೀವಿ. ಮತ್ತೆ ನೀವ್ ಹೇಳ್ತೀರಿ ಹನುಮಂತನಿಗೆ ಡಿಪ್ರೆಷನ್ ಆಗಿತ್ತು ಅಂತ. ನೀವ್ ಹೇಳ್ತೀರಿ ಹನುಮಂತ ಒಮ್ಮೆ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಯೋಚಿಸಿದ್ದ ಅಂತ. ಮಹಾಬಲಿ ಹನುಮಾನನ್ ಬಗ್ಗೆ ನಾನು ಆ ರೀತಿ ಹೇಳಿಲ್ಲ. ಅದನ್ನ ವಾಲ್ಮೀಕಿ ಮಹರ್ಷಿಗಳೇ ಹೇಳಿದ್ದಾರೆ. ವಾಲ್ಮೀಕಿ ಮಹರ್ಷಿಯವರು ಈ ಮಾತನ್ನ ಬರೆದಿದ್ದಾರೆ, ಅದು ಸಂಸ್ಕೃತ ಶ್ಲೋಕದಲ್ಲಿ. ಹನುಮಂತ ಸೀತೆಯನ್ನ ಹುಡ್ಕೊಂಡು ಹೋದಾಗ ಸೀತೆ ಸಿಗ್ಲಿಲ್ಲ. ಎಲ್ಲಾ ಕಡೆ ಹುಡ್ಕಾಡಿದ್ರು ಕೂಡ ಸೀತೆ ಸಿಗ್ಲಿಲ್ಲ. ಸೊ ಕೂತ್ಕೊಂಡಿದ್ನಂತೆ, ಡಿಸಪಾಯಿಂಟ್ ಆಗಿದ್ನಂತೆ, ಡಿಪ್ರೆಸ್ ಆಗಿದ್ನಂತೆ. ಯಾಕಂದ್ರೆ ಇಷ್ಟೆಲ್ಲ ಪ್ರಯತ್ನ ಮಾಡಾದ್ಮೇಲೆ, ಇಷ್ಟೊಂದು ಎಫರ್ಟ್ನ ಹಾಕದ್ಮೇಲೆ ಆತ ಯಾರನ್ನ ಹುಡುಕ್ತಿದ್ನೋ ಅವರು ಸಿಗ್ಲಿಲ್ಲ. ನಮಗೂ ಇದೇ ತರ ಆಗೋದಿಲ್ವಾ? ಅಷ್ಟೆಲ್ಲ ಪ್ರಯತ್ನ ಮಾಡಿ, ಅಷ್ಟು ದೂರ ಪ್ರಯಾಣ ಮಾಡಿ, ಎಷ್ಟೇ ಕಷ್ಟಪಟ್ಟರೂ ಕೂಡ ಸೀತೆ ಸಿಗ್ಲಿಲ್ಲ. ಹನುಮಂತ ಆಗ ಸುಮ್ಮನೆ ಕೂತ್ಕೊಂಡು ಡಿಸಪಾಯಿಂಟ್ ಆಗ್ಬಿಟ್ಟ. ನಾನೀಗ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಅನ್ಕೊಂಡ. ಯಾಕೆ ಅಂತ ಗೊತ್ತಾ? ಯಾವ ಮುಖ ಇಟ್ಕೊಂಡು ಹೋಗೋದು ಶ್ರೀರಾಮನ ಹತ್ರ ಅಂತ. ಈ ಒಂದು ಕೆಲಸನ ವಹಿಸಿದಂತ ಸುಗ್ರೀವನಿಗೆ ಯಾವ ಮುಖ ಇಟ್ಕೊಂಡು ಹೋಗ್ಲಿ ಅಂತ. ಯಾವ ಮುಖ ಇಟ್ಕೊಂಡು ಹೋಗ್ಲಿ ನಮ್ಮ ಅಪ್ಪ ಅಮ್ಮನ ಹತ್ರ? ಇಷ್ಟು ದುಡ್ಡು ಹಾಕಿದ್ದಾರೆ ನನ್ನ ವಿದ್ಯಾಭ್ಯಾಸಕ್ಕೆ, ಇಂಜಿನಿಯರಿಂಗೋಸ್ಕರ. ಯಾವ ಮುಖ ಇಟ್ಕೊಂಡು ಹೋಗಿ ಹೇಳಿ ನನ್ನ ಕೈಲಿ ಇದನ್ನ ಮಾಡಕ್ ಆಗ್ತಿಲ್ಲ ಅಂತ? ಯಾವ ಮುಖ ಇಟ್ಕೊಂಡು ಈಗ ನಾನು ಮನೆಗೆ ಹೋಗ್ಲಿ ಅಂತ? ಎಲ್ರಿಗೂ ಈ ರೀತಿ ಆಗುತ್ತೆ. ಯಾಕೆ ಅಂತ ನಾನು ಹೇಳ? ಮಹಾಬಲಿ ಹನುಮಂತ ಯಾವಾಗ್ಲೂ ಮಹಾಬಲಿಯಾಗೇ ಇರ್ತಾನೆ. ಅವನು ತುಂಬಾ ಶಕ್ತಿಶಾಲಿ, ಯಾವಾಗ್ಲೂ ಮಹಾಬಲಿಯಾಗೇ ಇರ್ತಾನೆ. ಆತ ಮಹಾಬಲಿ ಯಾಕೆ ಅಂತಂದ್ರೆ ಅವನ್ ಬರೀ ಆ ಬೆಟ್ಟನ ಎತ್ಬಿಟ್ಟ ಅಂತಲ್ಲ. ಮಹಾಬಲಿ ಯಾಕೆ ಅಂತಂದ್ರೆ ತನ್ನನ್ನ ತಾನು ಎತ್ಕೊಂಡ. ಬೆಟ್ಟನ ಯಾರು ಬೇಕಾದ್ರೆ ಎತ್ಕೋತಾರೆ. ತನ್ನಂತಾನು ಎತ್ಕೊಳ್ಳೋನು ಮಹಾಬಲಿ ಆಗ್ತಾನೆ. ಅವಾಗ ಅವನು ಕೂತಿದ್ದಾಗ ಯೋಚನೆ ಮಾಡ್ತಾನೆ, ನನ್ನ ಜೀವ ಇಟ್ಕೊಂಡು ಈಗ ನಾನು ಏನ್ ಮಾಡೋದು? ಪ್ರಯತ್ನ ಪಟ್ರೆ ಇನ್ನೊಂದ್ಸಲ ಹುಡುಕಿದ್ರೆ ಸಿಗ್ಬೋದೇನೋ ಅಂತ ಅನ್ಕೋತಾನೆ. ಆ ರೀತಿ ಅವನು ಯೋಚನೆ ಮಾಡ್ತಾನೆ. ಹಾಗೆ ಆತ್ಮಹತ್ಯದ ವರ್ಣನೆ ಕೂಡ ಇದೆ. ಹೇಗ್ ಸಾಯ್ಲಿ? ಸಮುದ್ರದಲ್ಲಿ ಮುಳುಗಿ ಸಾಯ್ಲ, ಇಲ್ಲ ಬೆಂಕಿ ಹಚ್ಕೊಂಡ್ ಸಾಯ್ಲ? ಇದು ಸಂಸ್ಕೃತ ಶ್ಲೋಕ, ನನ್ನ ಕಥೆ ಅಲ್ಲ. ನಾನು ಯಾರಿಗೂ ಈ ರೀತಿ ಏನೂ ಹೇಳಿಲ್ಲ. ಆಗ ಅವನು ಕಣ್ಣು ಬಿಟ್ಟು ನೋಡಿದಾಗ ಅವನಿಗನ್ಸುತ್ತೆ, ಈ ಅಶೋಕ ವಾಟಿಕನ ನಾನು ಹುಡುಕೇ ಇಲ್ವಲ್ಲ ಅಂತ. ಎದುರುಗಡೆನೇ ಇದೆ ಅಶೋಕ ವಾಟಿಕ. ಅವನು ಅಲ್ಲಿಗೆ ಹೋದಾಗ ಆಗ ಅಲ್ಲಿ ಸೀತೆ ಸಿಗ್ತಾಳೆ. ಇದು ವಾಲ್ಮೀಕಿ ಹೇಳಿರುವಂಥದ್ದು, ನಾನಂತೂ ಏನು ಹೇಳಿಲ್ಲ ಇದ್ರ ಬಗ್ಗೆ. ಮತ್ತೆ ನೀವ್ ಹೇಳ್ತೀರಿ ಸರಿ ತಪ್ಪುಗಳ ಬಗ್ಗೆ ಗೊಂದಲ ಮಾಡ್ಕೊಳ್ಬೇಡಿ ಅಂತ. जी दर्द मिले हैं काफी मगर हमने मुस्कुराना नहीं छोड़ा. दर्द मिले हैं काफी मगर हमने मुस्कुराना नहीं छोड़ा. ख्वाब टूटे हैं कई फिर भी हमने जिंदगी से मुंह नहीं मोड़ा. रास्ते रास्ते मुश्किलों से भरे हैं. रास्ते मुश्किलों से भरे हैं फिर भी हमने चलना नहीं छोड़ा. जिंदगी के इन सारी मायूसियों और उतार चढ़ाव में हमने अपनी उम्मीदों से नाता नहीं तोड़ा. ನಿಮಗೆ ಗೊತ್ತಾ, ಒಂದು ವೇಳೆ ನಂಬಿಕೆಯಿಂದ ಏನಾದ್ರೂ ಕಳ್ಕೊಂಡ್ವಿ ಅಂತಂದ್ರೆ ಡಿಸಪಾಯಿಂಟ್ಮೆಂಟ್ ಆಗ ಜಾಸ್ತಿ ಆಗುತ್ತೆ. when we lose hope is when we think of giving up our life. ನೀವು ಜನಗಳಿಗೆ ಹೇಳ್ತೀರಿ ಡ್ರಿಂಕ್ಸ್ ಮಾಡಬೇಡಿ ಅಂತ. ಹೌದು. ಡ್ರಿಂಕ್ಸ್ ಅಲ್ಲಿ ಏನಿದೆ ಅಂತ ನಿಮ್ಗೆ ಹೇಗೆ ಗೊತ್ತು? ಒಬ್ಬ ಕುಡುಕ ಚೆನ್ನಾಗಿ ಕುಡಿದು ಒಂದು ದೇವಸ್ಥಾನದ ಮುಂದೆ ಹೋಗ್ತಾ ಇದ್ದ. ಆಗ ಕುಡುಕ ದೇವಸ್ಥಾನದ ಪೂಜಾರಿ ಹತ್ರ ಕೇಳ್ತಾನೆ, ಯಾರು ತುಂಬಾ ದೊಡ್ಡವ್ರು ಹೇಳು ಅಂತ. ಪೂಜಾರಿ ಹೇಳ್ತಾನೆ, ಎಲ್ಲಕ್ಕಿಂತ ಈ ದೇವಸ್ಥಾನ ದೊಡ್ಡದು ಅಂತ. ದೇವಸ್ಥಾನ ದೊಡ್ಡದಾಗಿದ್ರೆ ಭೂಮಿ ಮೇಲೆ ಯಾಕೆ ಬಂತು ಅಂತ. ಪೂಜಾರಿ ಹೇಳ್ತಾನೆ, ಭೂಮಿ ದೊಡ್ಡದು ಅಂತ. ಭೂಮಿ ದೊಡ್ಡದು ಮತ್ತೆ ಶೇಷನಾಗದ ಮೇಲೆ ಹೇಗೋಯ್ತು? ಪೂಜಾರಿ ಶೇಷನಾಗ್ ದೊಡ್ಡದು ಅಂತ ಹೇಳ್ತಾನೆ. ನಾಗ ದೊಡ್ಡದು ಅಂದ್ರೆ ಶಿವನ್ ಕುತ್ಕೆಲೆಗೆ ಹೋಗಿ ಸೇರ್ಕೋತು. ಪೂಜಾರಿಯಾಗ ಶಿವ ದೊಡ್ಡವನು ಅಂತಾನೆ. ಶಿವ ದೊಡ್ಡವನಾಗಿದ್ರೆ ಕೈಲಾಸದ ಮೇಲೆ ಯಾಕೆ ಹೋದ? ಪೂಜಾರಿಯಾಗ ಕೈಲಾಸನೇ ದೊಡ್ಡದು ಬಿಡಪ್ಪ ಅಂತಾನೆ. ಕೈಲಾಸ ದೊಡ್ಡದಾಯ್ತು ಅಂದ್ರೆ ಹನುಮಂತನ ಕೈಗೆ ಹೇಗೋಯ್ತು ಪರ್ವತ ಅಂತಾನೆ. ಈ ಪ್ರಶ್ನೆ ಕೇಳಷ್ಟರಲ್ಲಿ ಪೂಜಾರಿಗೆ ಫ್ರಸ್ಟ್ರೇಟ್ ಆಗ್ತಾ ಇತ್ತು. ಸರಿ ಕೇಳ್ತಾನೆ, ನೀನೇ ಹೇಳಪ್ಪ, ಈ ಪ್ರಪಂಚದಲ್ಲಿ ಎಲ್ಲಕ್ಕಿಂತ ದೊಡ್ಡವರು ಯಾರು ಅಂತ. ಆಗ ಅವನು ಹೇಳ್ತಾನೆ, ಪ್ರಪಂಚದಲ್ಲಿ ದೊಡ್ಡವನು ಯಾರು ಅಂದ್ರೆ ಒಂದು ಬಾಟಲ್ನ ಖಾಲಿ ಮಾಡಿನೂ 2 ಕಾಲ ಮೇಲೆ ನಿಂತಿರೋನು ಅಂತ. ಈ ಒಂದು ಜೋಕ್ ಏನಿದೆ, ಈ ಜೋಕ್ವಾಗ ತುಂಬಾನೇ ವೈರಲ್ ಆಗಿತ್ತು. ಇದ್ರ ಹಿಂದೆನೂ ಒಂದು ಪಾಯಿಂಟ್ ಆಗಿತ್ತು. ಜನರು ಹೇಳ್ತಾರೆ, ನಶಾ ಶರಾಬ್ ಮೇ ಹೋತಾ ತೋ ನಾಸ್ತಿ ಬೋತಲ್. ಖಂಡಿತ ನಾನು ಇದ್ರ ಬಗ್ಗೆ ಇನ್ನೊಂದು ಹೇಳ ಸರ್. ಹೇಳಿ.
तौहीन न कर शराब को कड़वी कहकर, तौहीन न कर शराब को कड़वी कहकर, जनाब जिंदगी के तजुर्बे उससे भी ज्यादा कड़वे होते हैं. ನೀವು ಕುಡಿದಿದ್ರು ನನಗೆ ಗೊತ್ತಾಗ್ತಾ ಇರಲಿಲ್ಲ. ಇಲ್ಲ, ಇಲ್ಲಿ ತನಕ ಆದ್ರೆ ಸವಾಸಕ್ಕೆ ಹೋಗಿಲ್ಲ, ಸವಾಸಕ್ಕೆ ಹೋಗ್ಬೇಕು ಅಂತಾನೂ ಇಲ್ಲ. ಒಂದು ಸಂಸ್ಕೃತ ಶ್ಲೋಕ ಹೇಳ್ತೀನಿ ನಿಮ್ಗೆ, ತುಂಬಾ ಒಳ್ಳೆ ಸುಭಾಷಿತ, ಅದು ಓದಿದ್ರಾ? ನೈವಂ ಪಶ್ಯತಿ ಜನ್ಮಾಂಧ ಕಾಮಾಂಧ ನೈವ ಪಶ್ಯತಿ, ಮದೋನ್ಮತ್ತನ ಪಶ್ಯಂತಿ, ಅರ್ಥಿ ದೋಷಂ ನ ಪಶ್ಯತಿ. ಇದರ ಅರ್ಥ ನೈವಂ ಪಶ್ಯತಿ ಜನ್ಮಾಂಧ, ಹುಟ್ಟಿನಿಂದನೇ ದೃಷ್ಟಿಹೀನರಾಗಿರೋರು, ಅವರು ನೋಡೋದಕ್ಕಾಗಲ್ಲ, ಫಿಸಿಕಲಿ ನೋಡೋಕ್ಕಾಗಲ್ಲ. ಕಾಮಾಂಧ ನೈವ ಪಶ್ಯತಿ, ಕಾಮದ ಬಗ್ಗೆನೇ ಯಾರು ಯಾವಾಗ್ಲೂ ಯೋಚನೆ ಮಾಡ್ತಿರ್ತಾರೋ ಅವರು ಎದುರುಗಡೆ ಇರೋರನ್ನ ಸರಿಯಾಗಿ ನೋಡೋಕ್ಕಾಗಲ್ಲ. ಅವ್ರು ಯಾರನ್ನೂ ರೆಸ್ಪೆಕ್ಟ್ ದೃಷ್ಟಿಯಿಂದ ನೋಡೋದಿಲ್ಲ, ಅವರ ದೃಷ್ಟಿ ದೋಷಿತ, ಒಳ್ಳೆ ವಿಚಾರನ ಅವ್ರು ನೋಡೋಕ್ಕಾಗಲ್ಲ. ಅರ್ಥಿ ದೋಷಂ ನ ಪಶ್ಯತಿ, ಏನೇ ಆಗ್ಲಿ ದುಡ್ಡನ್ನ ಮಾಡಬೇಕು ಅಂತ ಇರೋರು ಅವ್ರು ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತ ನೋಡಲ್ಲ, ಏನ್ ಬೇಕಾದ್ರೂ ಮಾಡ್ತಿರ್ತಾರೆ. ಆದ್ರೆ ನಾಲ್ಕನೇದು, ಇದು ತುಂಬಾನೇ ದೊಡ್ಡದು, ಮದೋನ್ಮತ್ತನ ಪಶ್ಯತಿ, ಯಾರಿಗೆ ಮತ್ತಿರುತ್ತೋ, ಮತ್ತಲ್ಲಿ ತಿರುಗ್ತಾ ಇರ್ತಾರೋ ಅವರು ನೋಡೋದಕ್ಕೆ ಸಾಧ್ಯ ಇಲ್ಲ. ಈ ಮದ್ಯಪಾನದ ನಶೆಗಿಂತ ಇನ್ನೂ ದೊಡ್ಡ ನಶೆ ಅಂತಂದ್ರೆ ಅಹಂಕಾರದ ನಶೆ, ಅಹಂನ ನಶೆ. ಯಾಕೆ ಅಂತ ಗೊತ್ತಾ? ಮದ್ಯಪಾನ ಮಾಡೋರಿಗೆ ನಶೆ ಒಂದು ರಾತ್ರಿ ಇದು ಹೋಗ್ಬಿಡುತ್ತೆ. ಯಾರಿಗೆ ಅಹಂ ಅನ್ನೋ ನಶೆ ಇರುತ್ತೋ ಅವ್ರ ಎದುರುಗಡೆ ಎಂತೆಂಥ ದೊಡ್ಡ ವ್ಯಕ್ತಿಗಳು ಕೂತಿದ್ರು ಕೂಡ ಅವರು ದೃಷ್ಟಿಹೀನರಾಗಿರ್ತಾರೆ. ಅವ್ರಿಗೆ ಯಾರು ಏನು ಅಂತ ಗೊತ್ತಿಲ್ಲ, ನೋಡೋಕ್ಕಾಗಲ್ಲ. ಅವ್ರು ಅನ್ಕೊಂಡಿರ್ತಾರೆ ನಾನೇ ಎಲ್ರಿಗಿಂತ ದೊಡ್ಡವನು ಅಂತ. ಅದಕ್ಕೇನೆ ಅದ್ಯಾವುದೋ ಒಂದು ಹಾಡಿತ್ತಲ್ಲ, ತುಂಬ ಚೆನ್ನಾಗಿತ್ತು. कलौराएंगे नगमों की खिलती कलियां चुनने वाले, मुझसे बेहतर कहने वाले, तुमसे बेहतर सुनने वाले, कल कोई मुझको याद करे, क्यों कोई मुझको याद करे, मशरूफ जमाना मेरे लिए क्यों वक्त अपना बर्बाद करे. मैं पल दो पल का शायर हूँ, पल दो पल मेरी कहानी है, पल दो पल मेरी हस्ती है, पल दो पल मेरी जवानी है. ನಾಳೆ ನನಗಿಂತ ಚೆನ್ನಾಗಿ ಹೇಳೋರು ಬರ್ತಾರೆ, ನಾಳೆ ಇವ್ರಿಗಿಂತ ಚೆನ್ನಾಗಿ ಕೇಳಿಸ್ಕೊಳ್ಳೋರು ಇರ್ತಾರೆ. ನಾನು ಏನ್ ಮಾಡ್ಬಿಟ್ಟಿದ್ದೀನಿ ಅಂತ ಇಷ್ಟ ಅಹಂಕಾರ ಬೇಕು? ಈ ನಶೆಯಿಂದ ನಾನು ದೂರ ಇರಬೇಕು ಅಂತ ಬಯಸ್ತೀನಿ. ಈ ಬಾಕಿ ನಶೆಗಳನ್ನ ನಾನು ಯಾವತ್ತೂ ಮಾಡೋದೇ ಇಲ್ಲ. ಹಾಗೆ ಯಾರಿಗೂ ಕೂಡ ನೀವು ಕುಡೀರಿ ಅಥವಾ ಬಿಡಿ ಅಂತ ನಾನು ಯಾವತ್ತೂ ಹೇಳಿಲ್ಲ, ಯಾವತ್ತೂ ಈ ಮಾತನ್ನ ಹೇಳಿಲ್ಲ. ಒಂದಂತೂ ನಾನು ಹೇಳಕ್ ಇಷ್ಟಪಡ್ತೀನಿ, ಆತ್ಮ ಸಂತೋಷವನ್ನ ನಮ್ಮೊಳಗೇನೆ ಹುಡ್ಕೋದಕ್ಕೆ ಶುರು ಮಾಡಿದ್ರೆ ನಮಗೆ ಹೊರಗಿನ ವಸ್ತುಗಳ ಅವಶ್ಯಕತೆ ಇರೋದಿಲ್ಲ. ಆದ್ರೆ ಈ ನಶೆ, ಗುರೂರ್ನ ನಶೆ, ಇದನ್ನ ಇಳಿಸೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ. ನೀವು ಯಾವಾಗ್ಲೂ ಪ್ರಾರ್ಥನೆಯನ್ನ ಮಾಡ್ತೀರಿ, ಈ ನಶೆ ಒಳಗೆ ನಾವು ಯಾವತ್ತೂ ಬೀಳ್ಬಾರ್ದು ಅಂತ. ನಿಮಗೆ ಕೋಪ ಬರುತ್ತಾ? ಹೌದು, ಖಂಡಿತ ಬರುತ್ತೆ. ಯಾಕೆ ಬರಲ್ಲ? ನಾನು ಮನುಷ್ಯ ತಾನೆ. ನಾನು ಕೇಳ್ಪಟ್ಟಿದ್ದೆ ನ್ಯೂಯಾರ್ಕ್ನಲ್ಲಿ ಯಾರೋ ನಿಮ್ಮ ಮುಖದ ಮೇಲೆ ಹೇಳಿದ್ರಂತೆ ನೀವು ನಾಟಕ ಮಾಡ್ತೀರಾ ಅಂತ. ಹೌದು, ನೋಡಿ, ಕೋಪ ಬರೋದು ತುಂಬಾ ಸುಲಭ ಅಲ್ವಾ? ನಿಮ್ಮಲ್ಲಿ ಎಷ್ಟು ಜನ ಕೋಪ ಬರುತ್ತೆ? ಓ, ಥ್ಯಾಂಕ್ ಯು ಕಣ್ರಿ. ಒಂದ್ಸಲ ಒಬ್ಬ ಹೆಂಡತಿ ಹತ್ರ ಅವಳ ಗಂಡ ಕೇಳ್ತಾನೆ, ನಿನಗೆ ಯಾವಾಗಾದ್ರೂ ನನ್ನ ಮೇಲೆ ತುಂಬಾ ಕೋಪ ಬಂದಿರುತ್ತೆ ಅಲ್ವಾ, ಆ ಕೋಪನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ನೀನ್ ಏನ್ ಮಾಡ್ತೀಯಾ ಅಂತ. ಆಗ ಹೆಂಡತಿ ಹೇಳ್ತಾಳೆ, ನಾನು ಟಾಯ್ಲೆಟ್ ಕಮೋಡ್ನ ಕ್ಲೀನ್ ಮಾಡ್ತೀನಿ ಅಂತ. ಆಗ ಗಂಡ ಹೇಳ್ತಾನೆ, ಅಲ್ಲ, ಟಾಯ್ಲೆಟ್ ಕಮೋಡ್ ಕ್ಲೀನ್ ಮಾಡೋದ್ರಿಂದ ನನ್ನ ಮೇಲೆ ಕೋಪ ಹೇಗೆ ಹೋಗುತ್ತೆ ಅಂತ. ಆಕೆ ಹೇಳ್ತಾಳೆ, ನಿಮ್ ಟೂತ್ ಬ್ರಷ್ ಇಂದ ಕ್ಲೀನ್ ಮಾಡ್ತೀನಿ ಅಂತ. ಸೊ ಮಾರನೇ ದಿನ ಸ್ವಲ್ಪ ಸ್ಪೆಷಲ್ ಎಫೆಕ್ಟ್ಸ್ ಆಗ್ಬೇಕಲ್ವಾ? ಸಾರಿ, ನಾನು ಒಂದು ವಿಷಯ ತಿಳ್ಕೊಂಡಿದ್ದೀನಿ, ಹಾಗೆ ರಿಯಾಕ್ಟ್ ಮಾಡೋದ್ರಿಂದ ಸಿಚುವೇಶನ್ ಕಂಟ್ರೋಲ್ ಆಗಲ್ಲ ಅಲ್ವಾ? ಆಗ ಯೋಚನೆ ಮಾಡಿ ನಿಮ್ಮ ರೆಸ್ಪಾನ್ಸ್ ಅನ್ನ ಕೊಡಬೇಕಾಗತ್ತೆ. ಸ್ವಲ್ಪ ಟೈಮ್ ಕೊಡಿ. ತಲೆ ಬಿಸಿಯಾದಾಗ ನೀವೇನು ಮಾತಾಡ್ದೇನೆ ಏನು ಮಾಡ್ದೇನೆ ಸುಮ್ನಿರ್ಬೇಕು. ಸ್ವಲ್ಪ ಟೈಮ್ ಕೊಡಿ. ನಿಮ್ಮ ತಲೆ ಕೂಲ್ ಆಗೋದಕ್ಕೆ ಸ್ವಲ್ಪ ಟೈಮ್ ಕೊಡಿ. ಈಗ ಯಾರಾದ್ರೂ ನನ್ನ ಬಗ್ಗೆ ಏನಾದ್ರೂ ಹೇಳ್ತಾರೆ, ಏನಾದ್ರೂ ಮಾತಾಡ್ತಾರೆ ಅಂತಂದ್ರೆ, ನಾನು ಮಾಡಿದ ತಪ್ಪು ಅಂತ ಹೇಳಿದ್ರೆ, ನಾನು ಮೊದಲು ನನ್ನ ಮನಸ್ಸಲ್ಲಿ ಅನ್ಕೊಂಡಿದ್ದೇನು ಅಂತಂದ್ರೆ, ಇವ್ರು ಹೇಳಿದಂತೂ ಆಗೋಗಿದೆ. ನನ್ನ ಮನಸ್ಸಲ್ಲಿ ನಾನು ಕೇಳ್ಕೊಂಡಿದ್ದೇನು ಅಂತಂದ್ರೆ, ಇದು ನಿಜಾನಾ? ಯಾಕಂದ್ರೆ ಫೀಡ್ಬ್ಯಾಕಲ್ಲಿ ಸತ್ಯ ಇದೆ ಅಂತಂದ್ರೆ ನಾವು ಸುಧಾರಿಸ್ಕೋಬೇಕಲ್ವಾ? ಯಾರಾದ್ರೂ ನನ್ನ ಹತ್ರ ಬಂದು ಹೇಳಿದ್ರೆ ಆ ಫೀಡ್ಬ್ಯಾಕಲ್ಲಿ ವಾಸ್ತವ ಇದೆ ಅಂತಂದ್ರೆ ನಾನು ಅದನ್ನ ಅಳವಡಿಸ್ಕೋಬೇಕು ತಾನೆ. ಅದಕ್ಕೆ ಮೊದಲು ನನ್ನಲ್ಲಿ ನಾನು ಮಾತಾಡ್ಕೋತೀನಿ. ಎರಡನೇದೇನು ಅಂದ್ರೆ, ಇವ್ರು ಹೇಳಿರೋದ್ರಲ್ಲಿ ನಿಜ ಇಲ್ಲ ಅಂತ ಅನ್ಸಿದ್ರೆ, ಒಂದ್ ವೇಳೆ ನಿಜ ಇಲ್ಲ ಅಂತ ಅನ್ಸಿದ್ರೆ, ಈ ಪ್ರಾಬ್ಲಮ್ ನಂದಲ್ಲ, ಈ ಪ್ರಾಬ್ಲಮ್ ಅವ್ರದ್ದು. ನೋಡಿ, ಕೋಪದಿಂದ ಅವರು ಆ ರೀತಿ ಮಾಡಿದ್ರಲ್ಲ, ಯೋಚನೆ ಮಾಡಿ ಅವ್ರ ಒಳಗಿಂದ ಎಷ್ಟು ಅನ್ಹೀಲ್ಡ್ ಆಗಿದ್ದಾರೆ ಅಂತ. ಇಲ್ಲಿ ಹೀಲಿಂಗ್ ಅವಶ್ಯಕತೆ ಯಾರಿಗಿರೋದು? ಯಾರಿಗೆ ಅರ್ಥ ಮಾಡಿಸ್ಬೇಕಾಗಿರೋದು? ಕೆಲವು ಸಲ ಎದುರುಗಡೆ ಇರೋರ್ಗೆ ಅರ್ಥ ಮಾಡಿಸ್ಬೇಕಾಗತ್ತೆ. ಅದಕ್ಕೆ ಪ್ರಾರ್ಥನೆ ಕೂಡ ಮಾಡಿದ್ದೀನಿ. ಹಾಗೆ ಪ್ರಾಕ್ಟಿಕಲಿ
ಪ್ರಾರ್ಥನೆ ಮಾಡಿ ಹೀಲಿಂಗ್ ಮಾಡಿ ಕಳ್ಸಕ್ಕಾಗಲ್ಲ. ಪ್ರಾಕ್ಟಿಕಲ್ ಆಗು ಡೀಲ್ ಮಾಡ್ಬೇಕಾಗತ್ತೆ. ಒಂದು ಸಲದ ವಿಚಾರ ಅಂದ್ರೆ ಬಿಟ್ಟು ಕಳ್ಸೋದು ಅಷ್ಟೇ. ಅದೇ ಪದೇ ಪದೇ ಆಯ್ತು ಅಂತಂದ್ರೆ ಆಗ ಬಿಡಬಾರ್ದು. ಇದನ್ನ ನೀವು ಹೇಗ್ ನಿಭಾಯಿಸ್ತಾ ಇದ್ದೀರಿ? ಇಸ್ಕಾನ್ನ ಜನರನ್ನ ಬಾಂಗ್ಲಾದೇಶದಲ್ಲಿ ಕೊಲ್ತಾ ಇದ್ದಾರೆ. ಇಸ್ಕಾನ್ನ ದೇವಸ್ಥಾನಗಳನ್ನ ಸುಡ್ತಾ ಇದ್ದಾರೆ. ನೀವಂತೂ ಏನೂ ಹೇಳ್ತಾ ಇಲ್ಲ. ಹೌದು, ಇವತ್ತು ಪ್ಲಾಟ್ಫಾರ್ಮ್ ಸಿಕ್ಕಿದೆ, ಹೇಳ್ತೀನಿ ಖಂಡಿತ ಅಲ್ವಾ? ನೋಡಿ, ನಾನು ನಿಮ್ಮಲ್ಲಿ ಯಾವತ್ತಾದ್ರೂ ಯಾರು ಜಗಳ ಮಾಡ್ಕೊಂಡಿದ್ದೀರಾ? ಓಕೆ, ಥ್ಯಾಂಕ್ ಯು. ನಿಮ್ಮಲ್ಲಿ ಮದುವೆ ಆಗಿರೋರು ಮನೇಲಿ ಜಗಳ ಮಾಡ್ಕೊಂಡಿದ್ದೀರಾ ಹೇಗೆ? ಥ್ಯಾಂಕ್ ಯು. ನಿಮ್ಮಲ್ಲಿ ಎಷ್ಟು ಜನಕ್ಕೆ ಗರ್ಲ್ಫ್ರೆಂಡ್ ಬಾಯ್ ಫ್ರೆಂಡ್ ಜಗಳ ಆಗಿದೆ? ಪ್ರತಿದಿನ. ಥ್ಯಾಂಕ್ ಯು. ಇಲ್ಲಿ ನೋಡಿ, ಡೈಲಿ ಅಂತ ಹೇಳ್ತಿದ್ದಾರೆ. ನಾನು ಎಷ್ಟೋ ಸಲ ಹೇಳಿರ್ತೀನಿ, ಮದುವೆ ಆದ ಮೊದಲನೇ ವರ್ಷ ಗಂಡ ಹೇಳ್ತಾನೆ, ಹೆಂಡತಿ ಕೇಳ್ತಾಳೆ. ಮದುವೆ ಆದ ಮೊದಲನೇ ವರ್ಷ ಗಂಡ ಹೇಳ್ತಾನೆ, ಹೆಂಡತಿ ಕೇಳ್ತಾಳೆ. 2ನೇ ವರ್ಷ ಹೆಂಡತಿ ಹೇಳ್ತಾಳೆ, ಗಂಡ ಕೇಳ್ತಾನೆ. 3ನೇ ವರ್ಷ ಇಬ್ರು ಹೇಳೋದನ್ನ ಅಕ್ಕಪಕ್ಕದವ್ರು ಕೇಳಿಸ್ಕೋತಾರೆ. ನೋಡಿ, ಇಬ್ರು ಜಗಳ ಮಾಡ್ಕೊಂಡು ಎಷ್ಟು ಕಿರ್ಚಾಡ್ತಾರೆ ಅಂತ. ನೋಡಿ, ಕಾನ್ಫ್ಲಿಕ್ಟ್ ಹೇಗಿರುತ್ತೆ ಅಂತಂದ್ರೆ ಚಿಕ್ಕ ಚಿಕ್ಕ ಮನೆಗಳಿಂದ ಹಿಡಿದು ದೇಶಗಳ ತನಕ ಜಗಳಗಳಾಗ್ತಿರುತ್ತೆ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಯಾರು ಸರಿ ಇದ್ದಾರೆ, ಯಾರು ತಪ್ಪಿದ್ದಾರೆ, ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದ್ರ ಬದಲು ಯಾವ್ದು ಸರಿ ಇದೆ, ಯಾವ್ದು ಸರಿ ಇಲ್ಲ ಅದನ್ನ ನೋಡ್ಬೇಕಾಗಿರೋದು ನಮ್ ಕೆಲಸ. ನಾವು ಯಾರು ಅನ್ನೋದನ್ನ ಯೋಚನೆ ಮಾಡ್ಕೋತಾ ಯಾಕೆ ಅನ್ನೋದನ್ನ ಮರ್ತ್ಬಿಡ್ತೀವಿ. ಅನ್ಯಾಯ ಎಲ್ಲೇ ಆದ್ರೂ ಕೂಡ ಅನ್ಯಾಯದ ವಿರುದ್ಧ ಧ್ವನಿಯನ್ನ ಎತ್ತಬೇಕಾಗತ್ತೆ. ಡೋಂಟ್ ಟಾಕ್ ಅಬೌಟ್ ಹೂ ಇಸ್ ರೈಟ್ ಅಂಡ್ ಹೂ ಇಸ್ ರಾಂಗ್. ಟಾಕ್ ಅಬೌಟ್ ವಾಟ್ ಈಸ್ ರೈಟ್ ಅಂಡ್ ವಾಟ್ ಈಸ್ ರಾಂಗ್. ಇಸ್ ವೈಲೆನ್ಸ್ ರೈಟ್? ಇಸ್ ಕಿಲ್ಲಿಂಗ್ ರೈಟ್? ಇಸ್ ಟೇಕಿಂಗ್ ಎವ್ರಿ ಪೀಪಲ್ಸ್ ರೈಟ್ಸ್ ರೈಟ್? ನೋ. ಸೊ ನಾನ್ ಯಾಕೆ ಹೇಳಿ ಯಾರು ಸರಿ ಯಾರು ತಪ್ಪು ಅಂತ? ಪ್ರಪಂಚ ನೋಡೋದಿಲ್ವಾ ಯಾರು ಸರಿ ಯಾರು ತಪ್ಪು ಅಂತ? ಅದಕ್ಕೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಡೋಂಟ್ ಗೋ ಬೈ ಹೂ, ಗೋ ಬೈ ವಾಟ್. ಮತ್ತೆ ಅನ್ಯಾಯ ಆಗ್ತಿರುತ್ತಲ್ಲ, ಅದ್ರ ವಿರುದ್ಧ ಧ್ವನಿ ಎತ್ತೋದು ತುಂಬಾನೇ ಮುಖ್ಯ ಆಗಿರುತ್ತೆ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ದ ವರ್ಲ್ಡ್ ಡಸಂಟ್ ಸಫರ್ ಬಿಕಾಸ್ ಆಫ್ ದ ವೈಲೆನ್ಸ್ ಆಫ್ ಬ್ಯಾಡ್ ಪೀಪಲ್. The world doesn't suffer as much because of the violence of the bad people. The world suffers because of the silence of good people, right? Adike good people don't remain silent and doesn't